ವಿಮಾನ ನಿಲ್ದಾಣ ಕಾಮಗಾರಿ ಸ್ಥಳದಲ್ಲಿ ಕಾಂಪೌಂಡ್ ನಿರ್ಮಾಣ ವಿರೋಧಿಸಿ ಸ್ಥಳೀಯರು ಒಂದು ಕಡೆ ಪ್ರತಿಭಟನೆ ನಡೆಸುತ್ತಿದ್ದರೆ ಇನ್ನೊಂದು ಕಡೆ ಭೂ ಸ್ವಾಧೀನವಾಗಿರುವ ಪ್ರದೇಶದ ಒತ್ತುವರಿ ಜಾಗವನ್ನು ಪೊಲೀಸ್ ಬಂದೋಬಸ್ತ್ ಮೂಲಕ ಜೆಸಿಬಿಯಿಂದ ತೆರವು ಮಾಡಲಾಯಿತು. ಕೆಲ ದಿನಗಳ ಹಿಂದೆ ಪರಿಹಾರ ನೀಡುವವರೆಗೂ ಒತ್ತುವರಿ ತೆರವಿಗೆ ಬಿಡೋದಿಲ್ಲ ಎಂದು ರೈತರು ಹಾಗೂ ಗ್ರಾಮಸ್ಥರು ಅಡ್ಡಿಪಡಿಸಿದ್ರು. ಶಾಸಕ ಎಚ್ಪಿ ಸ್ವರೂಪ್ ಪ್ರಕಾಶ್ ಮಧ್ಯಪ್ರವೇಶಿಸಿ ಜಂಟಿ ಸರ್ವೆ ನಡೆಸುವಂತೆ ಜಿಲ್ಲಾಧಿಕಾರಿಗಳಿಗೆ ತಿಳಿಸಿದ್ರು. ಆದರೆ ಅದು ಸಾಧ್ಯವಾಗಿರಲಿಲ್ಲ. ನಂತರ ಡಿಸಿಸಿ ಸತ್ಯಭಾಮ ಅವರು ಮೈಸೂರಿನ ಕೆಎಡಿಬಿ ಅವರು ಒತ್ತುವರಿ ತೆರವು ಮಾಡುತ್ತಾರೆ, ಅದಕ್ಕೆ ಸೂಕ್ತ ಭದ್ರತೆ ನೀಡುವಂತೆ ಪೊಲೀಸ್ ಹಾಗೂ ವಿವಿಧ ಇಲಾಖೆಗಳಿಗೆ ನಿನ್ನೆಯೇ ಸೂಚನೆ ನೀಡಿದ್ರು. ಆದರೆ ಕೆಎಡಿಬಿ ಅಧಿಕಾರಿ ಹಾಗೂ ಹಾಸನ ಜಿಲ್ಲಾಡಳಿತದ ವತಿಯಿಂದ ಹಾಸನ ವಿಮಾನ ನಿಲ್ದಾಣದ 536.24 ಎಕರೆ ಭೂಮಿ ಸುತ್ತ ಜಮೀನಿನ ದುರಸ್ತಿ ಹಾಗೂ ಪೋಡಿ ಮಾಡದೆ ಪೊಲೀಸ್ ಬಂದೋಬಸ್ತ್ನಲ್ಲಿ ವಿಮಾನ ನಿಲ್ದಾಣದ ಸುತ್ತ ಬಲವಂತವಾಗಿ ಕಾಂಪೌಂಡ್ ನಿರ್ಮಾಣ ಮಾಡುವುದನ್ನು ವಿರೋಧಿಸಿ ಗ್ರಾಮಸ್ಥರು ಪ್ರತಿಭಟನೆ ಆರಂಭಿಸಿದರು. ಮತ್ತೊಂದೆಡೆ ಒತ್ತುವರಿ ತೆರವು ಮಾಡಲಾಯಿತು. ಭದ್ರತೆಗಾಗಿ ಸುಮಾರು 300 ಜನ ಪೊಲೀಸರನ್ನ ನಿಯೋಜನೆ ಮಾಡಲಾಗಿತ್ತು. ನಂತರ ವಿಮಾನ ನಿಲ್ದಾಣ ಕಾಂಪೌಂಡ್ ಕಾಮಗಾರಿಯೂ ನಡೆಯಿತು. ಈ ವೇಳೆ ಗ್ರಾಮಸ್ಥರಾದ ಬಿಆರ್ ಬೊಮ್ಮೇಗೌಡ ಹಾಗೂ ಕೆಪಿಆರ್ಎಸ್ ಜಿಲ್ಲಾಧ್ಯಕ್ಷ ನವೀನ್ ಕುಮಾರ್ ಮಾತನಾಡಿ, ನಿರ್ಮಾಣ ಹಂತದಲ್ಲಿರುವ ವಿಮಾನ ನಿಲ್ದಾಣ ಪ್ರದೇಶದಲ್ಲಿ ಸುತ್ತಮುತ್ತಲ ಗ್ರಾಮಗಳ ರೈತರು ಸಂಚರಿಸುತ್ತಿದ್ದರು. ಕಾಂಪೌಂಡ್ ನಿರ್ಮಾಣ ಮಾಡಿ ತಡೆ ಮಾಡುವುದರಿಂದ ನಾವು ನಮ್ಮ ಊರುಗಳಿಗೆ ಹೋಗಲು 7 ಕಿಲೋಮೀಟರ್ ಬಳಸಿ ಬರಬೇಕಾಗಿದೆ. ನಮಗೆ ಈಗ ರಸ್ತೆ ಇಲ್ಲವಾಗಿದ್ದು ಪ್ರತ್ಯೇಕ ರಸ್ತೆ ಮಾಡಿಕೊಡಿ ಎಂದು ಒತ್ತಾಯಿಸಿದರು. 536 ಎಕರೆಯಲ್ಲೇ ವಿಮಾನ ನಿಲ್ದಾಣದ ಬೌಂಡರಿ ಅಂಚಿನಲ್ಲಿ 9 ಮೀಟರ್ ಅಗಲ 5 ಕಿಲೋಮೀಟರ್ ಉದ್ದದ ರಸ್ತೆ ನಿರ್ಮಾಣಕ್ಕೆ ಸುಮಾರು 5 ಎಕರೆ ಜಾಗ ಬಿಡಲು ಮೊದಲು ಭರವಸೆ ನೀಡಲಾಗಿತ್ತು. ಆದರೆ ಭರವಸೆ ಈಡೇರಿಲ್ಲ. ಆದರೆ ಎಲ್ಲರೂ ಸೇರಿ ತೊಂದರೆ ಕೊಡುತ್ತಿದ್ದಾರೆ ಎಂದು ರೈತರು ಅಳಲು ತೋಡಿಕೊಂಡರು. ವಿಮಾನ ನಿಲ್ದಾಣಕ್ಕಾಗಿ ಜಮೀನು ನೀಡಿದ ರೈತರು ತಮ್ಮ ಜಮೀನು ಮತ್ತು ಗ್ರಾಮಗಳಿಗೆ ತೆರಳಲು ಸಂಪರ್ಕ ರಸ್ತೆ ಬೇಕು ಎಂದರೆ ಕಾಂಪೌಂಡ್ ಕಟ್ಟ ತಡೆ ಒಡ್ಡಲಾಗುತ್ತಿದೆ. ಗ್ರಾಮಗಳಿಗೆ ತೆರಳಲು ಪರ್ಯಾಯ ರಸ್ತೆ ಬೇಕು ಎಂದು ಪಟ್ಟು ಹಿಡಿದ್ರು. ಅಲ್ಲದೆ ಜಮೀನು ಕಳೆದುಕೊಂಡ ಕುಟುಂಬದ ಒಬ್ಬರಿಗೆ ಉದ್ಯೋಗ ನೀಡಬೇಕು. ಕೆಲ ರೈತರಿಗೆ ಇನ್ನೂ ಪರಿಹಾರ ಸಿಕ್ಕಿಲ್ಲ, ಪರಿಹಾರ ನೀಡಬೇಕು ಎಂದು ಆಗ್ರಹಿಸಿದ್ರು. ನಮ್ಮ ಬೇಡಿಕೆ ಈಡೇರುವವರೆಗೂ ಪ್ರತಿಭಟನೆ ಮುಂದುವರಿಯಲಿದೆ. ಇಲ್ಲದಿದ್ದರೆ 7 ಗ್ರಾಮಗಳ ರೈತರು ಸೇರಿ ನ್ಯಾಯಕ್ಕಾಗಿ ಬೆಂಗಳೂರಿಗೆ ಪಾದಯಾತ್ರೆ ಹಮ್ಮಿಕೊಳ್ಳಲಾಗುವುದು ಎಂದು ತಿಳಿಸಿದ್ರು. 26 ಕುಟುಂಬಕ್ಕೆ 26 ಜಮೀನು 97ರಲ್ಲಿ ನಮಗೆ ಅಲರ್ಟ್ ಮಾಡಿದ್ರು. ಅದನ್ನ ಕೆಎಡಿಬಿ ಅವರು ನಮಗೆ 97ರಲ್ಲಿ ಅಕ್ವೈರ್ ಮಾಡಿಕೊಂಡು ಅದನ್ನ ಅರ್ಧ ಜಾಗಕ್ಕೆ ಪರಿಹಾರ ಅವಾಗ್ಲೇನೆ ಕೊಟ್ಟಿದ್ರು. ಆದ್ರೆ ಇವಾಗ ಅದಕ್ಕೆ ನಾವು ನಮ್ಮ ಜಮೀನ ಬಿಡಿ ಅಂತ ಹೇಳಿ ಕೇಳಕ್ ಹೋದ್ರೆ ಅವರು ಇಲ್ಲ, ನಾವು ಪೂರ್ತಿ ಅಮೌಂಟ್ ಅದಕ್ಕೆ ಸೆಟ್ಲ್ ಮಾಡಿದೀವಿ, ಅದೇನಾದ್ರು ಸರ್ಕಾರಿ ಲ್ಯಾಂಡ್ ಅಂತ ಹೇಳಿ ನಮಗೆ ಬೆದರಿಕೆ, ಲಾಸ್ಟ್ ಟೈಮ್ ಬೆದರಿಕೆ ಹಾಕಿದ್ರು. ಅದಕ್ಕೂ ನಾವು ನಮ್ಮ ಜಾಗದಲ್ಲಿ ಕೆಲಸ ಮಾಡ್ಲಿಕ್ಕೆ ಬಿಡ್ದಂಗೆ ನಾವು ಅದನ್ನ ಉಳ್ಮೆ ಮಾಡ್ಕೊಂಡು ರಾಗಿ ಹಾಕೊಂಡು ಜೋಳ ಹಾಕೊಂಡು ಎಲ್ಲ ಕೆಲಸ ಮಾಡ್ಕೊಂಡು ಬಂದಿದೀವಿ ಇದುವರೆಗೂ. ಇವಾಗ ನಮಗೆ ಮೊನ್ನೆ ಡಿಸಿ ಅವರು ಕರೆದ್ಬಿಟ್ಟು ಮೀಟಿಂಗ್ ಅಲ್ಲಿ ನೀವು ನಿಮ್ ಜಾಗಕ್ಕೆ ಏನು ಏರ್ಪೋರ್ಟಿಗೆ ಸಂಬಂಧಪಟ್ಟಂಗೆ ನಮಗೆ ಕಾಂಪೌಂಡ್ ಹಾಕ್ಲಿಕ್ಕೆ ನೀವು ಅವಕಾಶ ಕೊಡ್ಬೇಕು ಅಂತೇಳಿ ಕೇಳಿದ್ರು. ಇಲ್ಲ, ಅದು ನಮ್ಮ ಜಾಗ, ನಾವು ಉಳುಮೆ ಮಾಡ್ತಾ ಇರೋ ಜಾಗನ ನೀವು ಅಕ್ವಿಜಿಷನ್ ಮಾಡ್ದಲ್ಲೇ ನಮ್ಗೆ ಪರಿಹಾರ ಕೊಡ್ದಲ್ಲೇ ನಾವು ಜಾಗ ಬಿಡಲ್ಲ ಅಂತ ಹೇಳಿದಕ್ಕೆ ಅವರು ಇಲ್ಲ, ಪೊಲೀಸ್ ಪ್ರೊಟೆಕ್ಷನ್ ಕರೆಸ್ಬಿಟ್ಟು ನಿಮ್ ಜಾಗನ ನಾವೇನಿದೆಯೋ ಒತ್ತುವರಿ ಮಾಡ್ಕೋಬೇಕಾಗುತ್ತೆ, ನೀವು ಈ ತರ ಎಲ್ಲ ಹೇಳಿದ್ರೆ ಅಂತೇಳಿ ನಮಗೆ ಧಮಕಿ ಹಾಕ್ತಾರೆ. ಹಾಗಾಗಿ ನಾವು ಎಲ್ಲರೂ ಕೂಡ ನಮ್ಮ ಜಾಗದಲ್ಲಿ ಕಾಂಪೌಂಡ್ ಹಾಕಕ್ ಬಿಡ್ದಂಗೆ ನಾವು ಶೆಡ್ ಹಾಕೊಂಡು ಇವತ್ತಿಂದ ಹೋರಾಟನ ಸ್ಟಾರ್ಟ್ ಮಾಡ್ಬೇಕು ಅಂತ ಅನ್ಕೊಂಡಿದ್ವಿ. ಅದಕ್ಕೆ ನಿಮ್ ಸಪೋರ್ಟ್ ಕೂಡ ನಮಗೆ. ಈ ಇಡೀ ಭೂಮಿ ರೈತರು ಕೃಷಿ ಮಾಡ್ಕೊಂಡು ಜೀವನ ನಡೆಸ್ತಾ ಇದ್ದಂತ ಭೂಮಿ. ಜಿಲ್ಲೆಯ ಅಭಿವೃದ್ಧಿ ಆಗಬೇಕು, ಆದ್ರೆ ಜಿಲ್ಲೆಗೆ ಇದರಿಂದ ಒಳ್ಳೇದಾಗತ್ತೆ ಅಂತೇಳಿ ಇಲ್ಲಿ ರೈತರು ತಮ್ಮ ಇಡೀ ಭೂಮಿಯನ್ನ ವಿಮಾನ ನಿಲ್ದಾಣಕ್ಕೆ ಅಂತೇಳಿ ಕೊಟ್ರು. ಆವತ್ತಿನ ಕಾಲದಲ್ಲಿ 1997ನೇ ಇಸ್ವಿಯಲ್ಲಿ ಅವ್ರು ಕೊಟ್ಟಂತ 50,000 1 ಲಕ್ಷ ರೂಪಾಯಿ ಇಸ್ಕೊಂಡು ಅವರು ಇದುವರೆಗೂ ಜೀವನ ಮಾಡ್ಕೊಂಡು ಬಂದಿದ್ದಾರೆ. ಇಡೀ ಭೂಮಿಯನ್ನ ಕೊಟ್ಟಿರ್ತಕ್ಕಂಥ ರೈತರು ಮುಖ್ಯವಾಗಿ ಅವಾಗ್ಲಿಂದ 2-3 ಬೇಡಿಕೆಗಳನ್ನು ಇಟ್ಕೊಂಡು ಬರ್ತಾ ಇದ್ದಾರೆ. ಒಂದು, ಈ ಏರ್ಪೋರ್ಟ್ ಆದ್ಮೇಲೆ ಏರ್ಪೋರ್ಟ್ ನ ಸುತ್ತ ನಾವು ಈಗ ಉಳಿದಿರ್ತಕ್ಕಂಥ ನಮ್ಮ ಭೂಮಿಗಳಿಗೆ ರಸ್ತೆಗಳು ಬೇಕು, ನಮ್ಮ ಊರುಗಳಿಗೆ ಓಡಾಡೋದಕ್ಕೆ ರಸ್ತೆಗಳು ಬೇಕು. ಅದಕ್ಕೆ ನೀವು ರಸ್ತೆಯನ್ನ ಮಾಡಿಕೊಟ್ರೆ ಮಾತ್ರ ನಮ್ಮ ಭೂಮಿಯನ್ನು ಕೊಡ್ತೀವಿ ಅಂತ ಅವತ್ತು ಒಪ್ಕೊಂಡಿರ್ತಕ್ಕಂಥ ಜಿಲ್ಲಾಡಳಿತ ಇವತ್ತು ಹೇಳ್ತಾ ಇದೆ ನಾವು ಹಂಗೆಲ್ಲ ರಸ್ತೆ ಮಾಡಕ್ ಆಗಲ್ಲ ಅಂತ. ಅದಕ್ಕೆ ನಾವು ರೈತರು ಹೇಳ್ತಾ ಇದೀವಿ, ಇಲ್ಲಿ ಬೂನಹಳ್ಳಿ ಇರ್ಲಿ ಅಥವಾ ದ್ಯಾವಲಾಪುರ ಇರ್ಲಿ ಅಥವಾ ತಂಡೇಕೆರೆ ಇರ್ಲಿ, ಸುತ್ತಮುತ್ತ ಎಲ್ಲ ಗ್ರಾಮದ ಅಥವಾ ಲಕ್ಷ್ಮೀ ಸಾಗರದ ಗ್ರಾಮದಲ್ಲಿ ಇರ್ಲಿ, ನಮ್ಮ ಭೂಮಿ